ಗೋಡೆಗಳನ್ನು ಕಟ್ಟುವಾಗ ಅದರ ಗುಣಮಟ್ಟವನ್ನು ಪರಿಶೀಲಿಸುವುದು ಬಹಳ ಮುಖ್ಯ. ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಅದರಿಂದ ಉಂಟಾಗುವ ದೋಷಗಳಿಂದ ಮನೆಯ ವಾತಾವರಣ ಕೆಡಬಹುದು. ಗೋಡೆಗಳನ್ನು ಕಟ್ಟುವಾಗ ಮೊದಲಿಗೆ ಮೋಟಾರ್ ಅಂದರೆ ಗಾರೆ ಮಸಾಲೆಯನ್ನ ಸರಿಯಾದ ರೀತಿಯಲ್ಲಿ ತಯಾರಿಸುವುದು ಮುಖ್ಯ. ಅದಕ್ಕಾಗಿ ಒಂದು ಸಿಮೆಂಟ್ ಚೀಲ ಹಿಡಿಯುವ ಡಬ್ಬವನ್ನ ಸಿದ್ಧಪಡಿಸಿಕೊಳ್ಳಬೇಕು. ಅದರಲ್ಲಿ 1:6 ಅನುಪಾತದಲ್ಲಿ ಸಿಮೆಂಟ್ ಮತ್ತು ಸ್ಯಾಂಡ್ ಅನ್ನ ಮಿಶ್ರಣ ಮಾಡಿಕೊಳ್ಳಬೇಕು. ಅಂದರೆ 1 ಡಬ್ಬ ಸಿಮೆಂಟ್ ಮತ್ತು 6 ಡಬ್ಬ ಸ್ಯಾಂಡ್. ಈ ರೀತಿ ಮಾಡುವುದರಿಂದ ಪದಾರ್ಥಗಳ ಅನುಪಾತದಲ್ಲಿ ಯಾವುದೇ ಗೊಂದಲವಿರುವುದಿಲ್ಲ ಮತ್ತು ಮುಖ್ಯವಾಗಿ ಮಿಶ್ರಣದ ಸಮಯದಲ್ಲಿ ನೀರನ್ನ ಬಳಸುವುದರ ಮೇಲೆ ಹಿಡಿತವಿರಬೇಕು. ಎರಡನೆಯದಾಗಿ ಪೂರ್ಣ ನಿಯೋಜಿತ ಪ್ಲಾನ್ನ ಅನುಸಾರ ಅಡಿಪಾಯ ಅಂದರೆ ಬೇಸ್ ಕೋರ್ಸ್ ಅನ್ನ ಹಾಕಿಕೊಳ್ಳಬೇಕು. ಯಾವುದಾದರೂ ಬದಲಾವಣೆ ಇದ್ದಲ್ಲಿ ಈ ಒಂದು ಹಂತದಲ್ಲಿ ಸರಿಯಾದ ನಿರ್ಧಾರದೊಂದಿಗೆ ಸರಿಪಡಿಸಿಕೊಳ್ಳಬೇಕು. ಬ್ಲಾಕ್ ಗಳನ್ನ ಕಟ್ಟುವಾಗ 2 ಬ್ಲಾಕ್ ನ ನಡುವೆ ಅಂತರ 10 ರಿಂದ 15 mm ನ ಒಳಗಿರಬೇಕು ಮತ್ತು ಅದನ್ನ ಸರಿಯಾದ ರೀತಿಯಲ್ಲಿ ಪ್ಯಾಕ್ ಮಾಡಿರಬೇಕು. ಮೂರನೆಯದಾಗಿ ಗೋಡೆ ಕಟ್ಟುವ ಒಂದು ದಿನದ ಮುಂಚಿತವಾಗಿ ಕಾಲಂನ ಮೇಲೆ ಚಾಟ್ ಕೋಟ್ ಅನ್ನ ಮಾಡಿಕೊಳ್ಳಬೇಕು. ಅಂದರೆ ಎಂಸೆಂಡ್ ನಲ್ಲಿ ಸಿಗುವ ದೊಡ್ಡ ಗಾತ್ರದ ಮಣ್ಣಿನ ಸಿಮೆಂಟ್ ನ ಜೊತೆ ಮಿಶ್ರಿಸಿ ಈ ಒಂದು ರೀತಿ ರಫ್ ಸರ್ಫೇಸ್ ಅನ್ನ ಮಾಡಿಕೊಳ್ಳಬೇಕು. ಇದರಿಂದ ಉಂಟಾಗುವ ಕ್ರ್ಯಾಕ್ ಅನ್ನ ತಡೆಯಬಹುದು. ನಾಲ್ಕನೆಯದಾಗಿ ಬ್ಲಾಕ್ ಗಳ ನಡುವೆ ಎಸೆಯನ್ನ ಮಾಡುವುದು ಬಹಳ ಮುಖ್ಯ. ಯಾಕೆಂದರೆ ಇದರಿಂದ ಯಾವುದೇ ರೀತಿಯ ರಂಧ್ರಗಳು ಗೋಡೆಯಲ್ಲಿ ಉಳಿಯುವುದಿಲ್ಲ. ಹಾಗೆ ಈ ರೀತಿ ಬ್ಲಾಕ್ ನ ಮೇಲೆ ತಾರೀಖನ್ನ ಬರೆಯುವುದರಿಂದ ಗೋಡೆಗಳಿಗೆ ನೀರನ್ನ ಹಾಯಿಸುವುದರಲ್ಲಿ ಯಾವುದೇ ಗೊಂದಲವಿರುವುದಿಲ್ಲ ಮತ್ತು ಗೋಡೆ ಪರಿಪೂರ್ಣ ಶಕ್ತಿಯನ್ನ ಪಡೆದು ಸದೃಢವಾಗಿರುವುದಕ್ಕೆ